ಸಂಗೀತ ಮಾಂತ್ರಿಕ ಸೋನು ನಿಗಮ್ ಮೊದಲ ಬಾರಿಗೆ ಶ್ರುತಿ ತಪ್ಪಿದ್ದಾರೆ. ಸುಮಧುರ ಕಂಠದಲ್ಲಿ ಹಾಡಿನ ಬದಲು ವಿವಾದದ ಮಾತನ್ನ ಹೊರಬಿದ್ದಿದೆ. ಕನ್ನಡಿಗರನ್ನ ಕೆರಳಿಸಿಬಿಟ್ಟಿದೆ ಅವರ ಮಾತು. ರಾಜ್ಯಾದ್ಯಂತ ಬಾಯ್ಕಾಟ್ ಸೋನು ನಿಗಮ್ ಅಭಿಯಾನ ಕೂಡ ಶುರುವಾಗ್ತಾ ಇದೆ. ಸ್ಟೋರಿ ಸೋನು ನಿಗಮ್ ಇಡೀ ದೇಶದ ಮನಗೆದ್ದ ಗಾಯಕ. ಎಂಥವರನ್ನು ತಮ್ಮ ಗಾಯನದಲ್ಲಿ ತೇಲಿಸೋ ಮಾಂತ್ರಿಕ. ಕನ್ನಡಿಗರನ್ನ ಮುಂಗಾರು ಮಳೆಯಲ್ಲಿ ಮಿಂದೇಳಿಸಿದ ಕಲಾವಿದ. ಕನ್ನಡದ ಹಾಡುಗಳಿಂದಲೇ ಫೇಮಸ್ ಆದ ಸೋನು ನಿಗಮ್ ಈಗ ಕನ್ನಡಿಗರನ್ನೇ ಕೆಣಕಿ ಬಿಟ್ಟಿದ್ದಾರೆ. ಕನ್ನಡದ ಹಾಡು ಹಾಡಿ ಅಂತ ಕೇಳಿದಕ್ಕೆ ದರ್ಪ. ರಾಜ್ಯಾದ್ಯಂತ ಬಾಯ್ಕಾಟ್ ಸೋನು ಅಭಿಯಾನ. ಕನ್ನಡ ವಿರೋಧಿ ಸೋನು ನಿಗಮ್ಗೆ ಹೇಳಿದ್ದಾರೆ. ಕನ್ನಡಿಗರನ್ನ ಭಯೋತ್ಪಾದಕರಿಗೆ ಹೋಲಿಸಿದ ನಿಜವಾದ ಭಯೋತ್ಪಾದಕ ಸೋನು ನಿಗಮ್ಗೆ ಹೇಳಿದ್ದಾರೆ. ಬಾಲಿವುಡ್ ಖ್ಯಾತ ಗಾಯಕ ಸೋನು ನಿಗಮ್ ಅಧಿಕ ಪ್ರಸಂಗ ಮಾತಿಗೆ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಕನ್ನಡದ ನೆಲದಲ್ಲಿ ಕನ್ನಡ ಹಾಡು ಹಾಡಿ ಎಂದಿದ್ದಕ್ಕೆ ದರ್ಪ ಮೆರೆದಿದ್ದಾರೆ. ಬೆಂಗಳೂರಿನ ಕಾಲೇಜೊಂದರಲ್ಲಿ ಸಂಗೀತ ಕಾರ್ಯಕ್ರಮ ನಡೆಯುತ್ತಿತ್ತು. ಈ ವೇಳೆ ಕನ್ನಡಿಗರೊಬ್ಬರು ಕನ್ನಡದ ಹಾಡು ಹಾಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ಇದಕ್ಕೆ ಸಿಟ್ಟಾದ ಸೋನು ಪಹಲ್ಗಾಮ್ ದಾಳಿ ನಡೆಯೋದಕ್ಕೂ ಇದೇ ಕಾರಣ ಅಂತ ದರ್ಪ ಮೆರೆದಿದ್ದಾರೆ. ಸಂಗೀತ ಮಾಂತ್ರಿಕನ ಈ ಮಾತಿಗೆ ಕನ್ನಡ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಕೂಡಲೇ ಸೋನು ನಿಗಮ್ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು, ಕನ್ನಡ ಚಿತ್ರರಂಗಗಳಲ್ಲಿ ಹಾಡಲು ಅವಕಾಶ ಕೊಡಬಾರದು ಅಂತ ಕನ್ನಡ ಪರ ಹೋರಾಟಗಾರರು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕನ್ನಡ ದೂರು ನೀಡಿದ್ರು. ಇನ್ಮುಂದೆ ಕನ್ನಡ ಹಾಡನ್ನ ಸೋನು ನಿಗಮ್ರಿಂದ ಹಾಡಿಸದಂತೆ ಕನ್ನಡದ ಸಂಗೀತ ನಿರ್ದೇಶಕರಿಗೆ ರೂಪೇಶ್ ರಾಜಣ್ಣ ಎಚ್ಚರಿಕೆ ನೀಡಿದ್ರು. ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು. ಜೊತೆಗೆ ಬನ್ನಿ, ಇನ್ನು ಮುಂದೆ ಯಾವುದೇ ಖಾಸಗಿ ಕಂಪನಿಗಳಾಗಿರ್ಬೋದು ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಇವತ್ತು ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದಿದ್ದೀವಿ. ಇವತ್ತು ಈ ಲೆಟರ್ನ ಕೊಡ್ತಾ ಇದ್ದೀವಿ ಅವರಿಗೆ. ಯಾವುದೇ ಚಲನಚಿತ್ರ ನಿರ್ಮಾಪಕರು, ಯಾವುದೇ ಚಲನಚಿತ್ರದವರು ಈತನನ್ನ ಕರ್ಸೇನಾರು ಹಾಡು ಹೇಳಿದ್ರೆ ನಿಮ್ಮ ಚಿತ್ರ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಾವು. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷ ಶಿಲ್ಪಾ ಶ್ರೀನಿವಾಸ್, ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಡಕಾರ್ ಕನ್ನಡ ಹೋರಾಟಗಾರರ ದೂರುಗಳನ್ನ ಸ್ವೀಕರಿಸಿ ಸೋನು ನಿಗಮ್ರ ಮೇಲೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಸೋನು ನಿಗಮ್ ಅವರ ಆ ಹೇಳಿಕೆ ಯಾವುದೇ ಕಾರಣಕ್ಕೂ ಚಿತ್ರರಂಗ ವಾಣಿಜ್ಯ ಮಂಡಳಿ ಮತ್ತು ನಮ್ಮ ಚಿತ್ರರಂಗದ ಯಾವುದೇ ಅವಿಭಾಜ್ಯ ಅಂಗದವರು ಕೂಡ ಇದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು. ಹಾಗೆಯೇ ಇವತ್ತೇನು ಸಂಘ ಸಂಸ್ಥೆಯವರು ಇವತ್ತು ಕಾಗದವನ್ನು ಕೊಟ್ಟಿದ್ದಾರೆ, ಈ ನಿಟ್ಟಿನಲ್ಲಿ ನಾವು ಆಲ್ರೆಡಿ ಕಾರ್ಯಪ್ರವೃತ್ತರಾಗಿದ್ದೀವಿ. ಎಲ್ಲರೂ ಬಂದ ಮೇಲೆ ಒಂದು ತೀರ್ಮಾನವನ್ನು ತಗೊಂಡು ಅವರಿಗೆ ಅಸಹಕಾರ, ಆ ಬ್ಯಾನ್ ಅನ್ನೋದನ್ನೇ ನಾವು ಅಸಹಕಾರ ಅಂತ ಕರಿತೀವಿ. ಆ ಅಸಹಕಾರದ ಮೂಲಕ ಯಾವುದೇ ರೀತಿಯಿಂದ ಯಾವುದೇ ಕಾರಣಕ್ಕೂ ಅವರು ಇನ್ನು ಮುಂದಕ್ಕೆ ಕನ್ನಡದಲ್ಲಿ ಅವರು ಹಾಡೋ ಆಗಿಲ್ಲ. ಗಾಯಕ ಸೋನು ನಿಗಮ್ ವಿರುದ್ಧ ಎಫ್ಐಆರ್. ಕನ್ನಡಿಗರ ಭಾವನೆಗಳಿಗೆ ನೋವುಂಟು ಮಾಡಿದ್ದಾರೆಂದು ಸೋನು ನಿಗಮ್ ವಿರುದ್ಧ ಕರವೇ ಕಾರ್ಯಕರ್ತರು ಶುಕ್ರವಾರ ಸಂಜೆ ಅವಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಇದೀಗ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿವಾದದ ಬಗ್ಗೆ ಸೋನು ನಿಗಮ್ ಸ್ಪಷ್ಟನೆ. Karadigas are beautiful people, so please do not generalize them. सिर्फ 4 या 5 लड़के थे जो मुझे हम आंखों में देख के गुस्से से पहले गाने के बाद में, not even like half an hour of the show, first song मैंने गाना खत्म किया and they started looking at me, not demanding, they were threatening. You can ask the people who were around them. ರಾಜ್ಯಾದ್ಯಂತ ಸೋನು ನಿಗಮ್ರನ್ನ ಬಾಯ್ಕಾಟ್ ಮಾಡುವಂತೆ ಕೂಗು ಕೇಳಿ ಬರ್ತಿದೆ. ಇನ್ಮೇಲೆ ಯಾವುದೇ ಕಾರ್ಯಕ್ರಮದಲ್ಲಿ ಫಿಲ್ಮ್ಗಳಲ್ಲಿ ಸೋನು ನಿಗಮ್ ಹಾಡೋದಕ್ಕೆ ಬಿಡೋದಿಲ್ಲ ಎಂದು ಕನ್ನಡ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಇನ್ನಾದರೂ ಸೋನು ನಿಗಮ್ ತಮ್ಮ ಸುಮಧುರ ಕಂಠವನ್ನ ಹಾಡೋಕಷ್ಟೇ ಬಳಸಿದ್ರೆ ಒಳ್ಳೆಯದು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ ರಿಪೋರ್ಟ್. ಸಂಗೀತ ಮಾಂತ್ರಿಕ ಸೋನು ನಿಗಮ್ ಮೊದಲ ಬಾರಿಗೆ ಶ್ರುತಿ ತಪ್ಪಿದ್ದಾರೆ. ಸುಮಧುರ ಕಂಠದಲ್ಲಿ ಹಾಡಿನ ಬದಲು ವಿವಾದದ ಮಾತನ್ನ ಹೊರಬಿದ್ದಿದೆ. ಕನ್ನಡಿಗರನ್ನ ಕೆರಳಿಸಿಬಿಟ್ಟಿದೆ ಅವರ ಮಾತು. ರಾಜ್ಯಾದ್ಯಂತ ಬಾಯ್ಕಾಟ್ ಸೋನು ನಿಗಮ್ ಅಭಿಯಾನ ಕೂಡ ಶುರುವಾಗ್ತಾ ಇದೆ. ಸ್ಟೋರಿ ಸೋನು ನಿಗಮ್ ಇಡೀ ದೇಶದ ಮನಗೆದ್ದ ಗಾಯಕ. ಎಂಥವರನ್ನು ತಮ್ಮ ಗಾಯನದಲ್ಲಿ ತೇಲಿಸೋ ಮಾಂತ್ರಿಕ. ಕನ್ನಡಿಗರನ್ನ ಮುಂಗಾರು ಮಳೆಯಲ್ಲಿ ಮಿಂದೇಳಿಸಿದ ಕಲಾವಿದ. ಕನ್ನಡದ ಹಾಡುಗಳಿಂದಲೇ ಫೇಮಸ್ ಆದ ಸೋನು ನಿಗಮ್ ಈಗ ಕನ್ನಡಿಗರನ್ನೇ ಕೆಣಕಿ ಬಿಟ್ಟಿದ್ದಾರೆ. ಕನ್ನಡದ ಹಾಡು ಹಾಡಿ ಅಂತ ಕೇಳಿದಕ್ಕೆ ದರ್ಪ. ರಾಜ್ಯಾದ್ಯಂತ ಬಾಯ್ಕಾಟ್ ಸೋನು ಅಭಿಯಾನ.
ಕನ್ನಡ ವಿರೋಧಿ ಸೋನು ನಿಗಮ್ಗೆ ಹೇಳಿದ್ದಾರೆ ಕನ್ನಡಿಗರನ್ನ ಭಯೋತ್ಪಾದಕರಿಗೆ ಹೋಲಿಸಿದ ನಿಜವಾದ ಭಯೋತ್ಪಾದಕ ಸೋನು ನಿಗಮ್ಗೆ ಹೇಳಿದ್ದಾರೆ. ಬಾಲಿವುಡ್ ಖ್ಯಾತ ಗಾಯಕ ಸೋನು ನಿಗಮ್ ಅಧಿಕ ಪ್ರಸಂಗ ಮಾತಿಗೆ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಕನ್ನಡದ ನೆಲದಲ್ಲಿ ಕನ್ನಡ ಹಾಡು ಹಾಡಿ ಎಂದಿದ್ದಕ್ಕೆ ದರ್ಪ ಮೆರೆದಿದ್ದಾರೆ. ಬೆಂಗಳೂರಿನ ಕಾಲೇಜೊಂದರಲ್ಲಿ ಸಂಗೀತ ಕಾರ್ಯಕ್ರಮ ನಡೆಯುತ್ತಿತ್ತು. ಈ ವೇಳೆ ಕನ್ನಡಿಗರೊಬ್ಬರು ಕನ್ನಡದ ಹಾಡು ಹಾಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ಇದಕ್ಕೆ ಸಿಟ್ಟಾದ ಸೋನು ಪಹಲ್ಗಾಮ್ ದಾಳಿ ನಡೆಯೋದಕ್ಕೂ ಇದೇ ಕಾರಣ ಅಂತ ದರ್ಪ ಮೆರೆದಿದ್ದಾರೆ. ಸಂಗೀತ ಮಾಂತ್ರಿಕನ ಈ ಮಾತಿಗೆ ಕನ್ನಡ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಕೂಡಲೇ ಸೋನು ನಿಗಮ್ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು, ಕನ್ನಡ ಚಿತ್ರರಂಗಗಳಲ್ಲಿ ಹಾಡಲು ಅವಕಾಶ ಕೊಡಬಾರದು ಅಂತ ಕನ್ನಡ ಪರ ಹೋರಾಟಗಾರರು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕನ್ನಡ ದೂರು ನೀಡಿದ್ರು. ಇನ್ಮುಂದೆ ಕನ್ನಡ ಹಾಡನ್ನ ಸೋನು ನಿಗಮ್ರಿಂದ ಹಾಡಿಸದಂತೆ ಕನ್ನಡದ ಸಂಗೀತ ನಿರ್ದೇಶಕರಿಗೆ ರೂಪೇಶ್ ರಾಜಣ್ಣ ಎಚ್ಚರಿಕೆ ನೀಡಿದ್ರು. ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು. ಜೊತೆಗೆ ಬನ್ನಿ, ಇನ್ನು ಮುಂದೆ ಯಾವುದೇ ಖಾಸಗಿ ಕಂಪನಿಗಳಾಗಿರ್ಬೋದು ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಇವತ್ತು ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದಿದ್ದೀವಿ. ಇವತ್ತು ಈ ಲೆಟರ್ನ ಕೊಡ್ತಾ ಇದ್ದೀವಿ ಅವರಿಗೆ. ಯಾವುದೇ ಚಲನಚಿತ್ರ ನಿರ್ಮಾಪಕರು, ಯಾವುದೇ ಚಲನಚಿತ್ರದವರು ಈತನನ್ನ ಕರ್ಸೇನಾರು ಹಾಡು ಹೇಳಿದ್ರೆ ನಿಮ್ಮ ಚಿತ್ರ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಾವು. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷ ಶಿಲ್ಪಾ ಶ್ರೀನಿವಾಸ್, ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಡಕಾರ್ ಕನ್ನಡ ಹೋರಾಟಗಾರರ ದೂರುಗಳನ್ನು ಸ್ವೀಕರಿಸಿ ಸೋನು ನಿಗಮ್ರ ಮೇಲೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಸೋನು ನಿಗಮ್ ಅವರ ಆ ಹೇಳಿಕೆ ಯಾವುದೇ ಕಾರಣಕ್ಕೂ ಚಿತ್ರರಂಗ ವಾಣಿಜ್ಯ ಮಂಡಳಿ ಮತ್ತು ನಮ್ಮ ಚಿತ್ರರಂಗದ ಯಾವುದೇ ಅವಿಭಾಜ್ಯ ಅಂಗದವರು ಕೂಡ ಇದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು. ಹಾಗೇನೇ ಇವತ್ತೇನು ಸಂಘ ಸಂಸ್ಥೆಯವರು ಇವತ್ತು ಕಾಗದವನ್ನು ಕೊಟ್ಟಿದ್ದಾರೆ, ಈ ನಿಟ್ಟಿನಲ್ಲಿ ನಾವು ಆಲ್ರೆಡಿ ಕಾರ್ಯಪ್ರವೃತ್ತರಾಗಿದ್ದೀವಿ. ಎಲ್ಲರೂ ಬಂದ ಮೇಲೆ ಒಂದು ತೀರ್ಮಾನವನ್ನು ತಗೊಂಡು ಅವರಿಗೆ ಅಸಹಕಾರ, ಆ ಬ್ಯಾನ್ ಅನ್ನೋದನ್ನೇ ನಾವು ಅಸಹಕಾರ ಅಂತ ಕರಿತೀವಿ. ಆ ಅಸಹಕಾರದ ಮೂಲಕ ಯಾವುದೇ ರೀತಿಯಿಂದ ಯಾವುದೇ ಕಾರಣಕ್ಕೂ ಅವರು ಇನ್ನು ಮುಂದಕ್ಕೆ ಕನ್ನಡದಲ್ಲಿ ಅವರು ಹಾಡೋ ಹಾಗಿಲ್ಲ. ಗಾಯಕ ಸೋನು ನಿಗಮ್ ವಿರುದ್ಧ ಎಫ್ಐಆರ್. ಕನ್ನಡಿಗರ ಭಾವನೆಗಳಿಗೆ ನೋವುಂಟು ಮಾಡಿದ್ದಾರೆಂದು ಸೋನು ನಿಗಮ್ ವಿರುದ್ಧ ಕರವೇ ಕಾರ್ಯಕರ್ತರು ಶುಕ್ರವಾರ ಸಂಜೆ ಅವಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಇದೀಗ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿವಾದದ ಬಗ್ಗೆ ಸೋನು ನಿಗಮ್ ಸ್ಪಷ್ಟನೆ. Karadigas are beautiful people, so please do not generalize them. सिर्फ 4 या 5 लड़के थे जो मुझे हम आंखों में देख के गुस्से से मेरे पहले गाने के बाद में, नॉट इवन लाइक हाफ एन आवर ऑफ द शो, फर्स्ट सॉन्ग मैंने गाना खत्म किया एंड दे स्टार्टेड लुकिंग एट मी, नॉट डिमांडिंग, दे वर थ्रेटनिंग. You can ask the people who were around them. ರಾಜ್ಯಾದ್ಯಂತ ಸೋನು ನಿಗಮ್ರನ್ನ ಬಾಯ್ಕಾಟ್ ಮಾಡುವಂತೆ ಕೂಗು ಕೇಳಿ ಬರ್ತಿದೆ. ಇನ್ಮೇಲೆ ಯಾವುದೇ ಕಾರ್ಯಕ್ರಮದಲ್ಲಿ ಫಿಲ್ಮ್ಗಳಲ್ಲಿ ಸೋನು ನಿಗಮ್ ಹಾಡೋದಕ್ಕೆ ಬಿಡೋದಿಲ್ಲ ಎಂದು ಕನ್ನಡ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಇನ್ನಾದರೂ ಸೋನು ನಿಗಮ್ ತಮ್ಮ ಸುಮಧುರ ಕಂಠವನ್ನ ಹಾಡೋಕಷ್ಟೇ ಬಳಸಿದ್ರೆ ಒಳ್ಳೆಯದು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ.